ಕಿಲ್. ಇದೇನ್ ಗೊತ್ತಾ, ಬೇಡ ಅಂತ ಅಂದ್ರೆ ನಂದೇನು ನೋಡ್ರಿ ಸುಮ್ ನೀವು ಬಾಯಿ ಬರುತ್ತೆ ನೋಡಿ, ಬಾಯಿ ಬರುತ್ತೆ ಅಂತ ನಿಮ್ಗೆ ಬಾಯಿ ಬರುತ್ತೆ ಅಂತ ಸುಮ್ನೆ ಹಾಕೊಂಡಿದ್ದೀರಾ. ಈಗ ಇದು ಏನ್ ಗೊತ್ತಾ, ಆಫೀಸರ್ ಬಂದ್ಬಿಟ್ರು ಮೇಡಮ್ ಏನ್ ಕವರ್ ಈ ತರ ಕವರ್ ಮಾಡಿಸಿ ಅಂತ ಹೇಳಿದ್ರ. ಈಗ ಮೇಡಮ್ ಈಗ ನನ್ ಬೇಡ, ನನಗೀಗ ನಾನು ಮಾಡಲ್ಲ, ನೀವು ನಿಲ್ಸಿ, ಎಲ್ಲ ಕಡೆ ನೀವು ನಿಲ್ಸಿ. ನಾನು ಒಬ್ಳು ಯಾಕೆ ಮಾಡಬಾರ್ದು? ಇಲ್ಲೇ ಒಬ್ರು ಇದಾರೆ. ಕ್ಯಾನ್ಸರ್ ಇದೆಯಲ್ಲ, ನೀವು ಮಾತ್ರ ಅಲ್ಲ, ನಿಮ್ ಇಡೀ ಫ್ಯಾಮಿಲಿನೇ ಬರ್ಬಾದ್ ಮಾಡುತ್ತೆ. 1-2 ರೂಪಾಯಿ ಖರ್ಚಾ, ಲಕ್ಷಗಟ್ಲೆ ಖರ್ಚು, ಊಟ ತಿಂಡಿಲ್ಲದೆ ನರಕ ಬಂದು ಸಾಯ್ಬೇಕು. ಯಾಕೆ ಬೇಕು ಅವೆಲ್ಲ? ನಿಮ್ಮ ಮನೆಯವರನ್ನು ಹಾಳು ಮಾಡ್ತೀರಾ, ನೀವು ಹಾಳಾಗ್ತೀರಾ. ಚೀವಿಂಗ್ ಟೊಬ್ಯಾಕೋ ಇಸ್ ಬ್ಯಾಂಡ್. ಇಟ್ ಇಸ್ ಚೀವಿಂಗ್ ಟೊಬ್ಯಾಕೋ. ಚೀವಿಂಗ್ ಟೊಬ್ಯಾಕೋ ಮಾಡುವಾಗ ರೈತರ ಬೆಳೆ ಮೇಡಮ್. ರೈತ ನೋಡ್ರಿ, ಗಾಂಜಾ ಕೂಡ ರೈತರ ಬೆಳೆನೆ. ಆದ್ರೆ ಈ ಬಾರಿ ವಿಜಯ್ ಟೈಮ್ಸ್ ತಂಡ ಊರಿನ ಜನರಿಗೆ ಮಾರಿಯಾಗಿರೋ, ಅಂಗನವಾಡಿ ಮಕ್ಕಳಿಗೆ ಮಾರಕವಾಗಿರೋ ತಿನ್ನೋ ತಂಬಾಕಿನ ದಾಸ್ತಾನು ಹಾಗೂ ಮಾರಾಟ ಮತ್ತು ಅದರ ಅಪಾಯದ ಬಗ್ಗೆ ನಮ್ಮ ನಾಳುವ ಸರ್ಕಾರ ಮತ್ತು ದಪ್ಪ ಚರ್ಮದ ಆಡಳಿತಗಾರರಿಗೆ ತೋರಿಸಲು ತೀರ್ಥಹಳ್ಳಿಯ ಕುರುವಳ್ಳಿಗೆ ನುಗ್ಗಿಯೇ ಬಿಡ್ತು. ಕಾನೂನು ಬಾಹಿರವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ವಸತಿ ಪ್ರದೇಶದಲ್ಲಿ ಅಕ್ರಮವಾಗಿ ತಂಬಾಕು ಸಂಗ್ರಹಿಸಿ ಪ್ಯಾಕಿಂಗ್ ಮಾಡೋ ಘಟಕಕ್ಕೆ ನುಗ್ಗಿದೆವು. ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಘಟಕದ ಮಾಲಕಿ ವರಮಹಾಲಕ್ಷ್ಮಿ ಮೈ ಮೇಲೆ ದೆವ್ವ ಬಂದ ಹಾಗೆ ಆಡ್ತಾ ಇದ್ಲು. ಪರ್ಮಿಷನ್ ತಗೋ, ಲೈಸೆನ್ಸ್ ತಗೋ, ಆಮೇಲೆ ವ್ಯವಹಾರ ಸ್ಟಾರ್ಟ್ ಮಾಡು. ನಮಗೆ GST ಅದಲ್ಲ, GST ಪ್ರಶ್ನೆ ಅಲ್ಲ, ಪರ್ಮಿಷನ್. ಲೈಸೆನ್ಸ್ ಅಂತ ಹೇಳ್ತಾರೆ. ನಾವು ಈಗ ಲೈಸೆನ್ಸ್ ಅಂತ ನಮ್ಗೆ ಗೊತ್ತಿದೆ, ನಾವು ಪಟ್ಟಣ ಪಂಚಾಯತಿಗೆ ಬರ್ದಿದೀವಿ. ಅಲ್ಲಲ್ಲ, ಬರೆಯೋದಲ್ಲ, ನೀವು ಅದಕ್ಕೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಅದು ಪಟ್ಟಣ ಪಂಚಾಯತಿ ಅವ್ರನ್ನ ಕೇಳಿ. ಅಲ್ಲ, ಕೇಳೋದಲ್ಲ, ನೀವು ಮಾಡಿದ್ದು ಸ್ಟಾರ್ಟ್. ಪಟ್ಟಣ ಪಂಚಾಯತಿ ಈಗ ನಾವು ರೈತರ ಬೆಳೆ ಇದನ್ನ ಮಾಡ್ತೀವಿ. ಸುರಕ್ಷತೆ ಇಲ್ಲದೆ ಜೀವ ಪಣಕ್ಕಿಟ್ಟು ದುಡಿತಿದ್ದಾರೆ ಕಾರ್ಮಿಕರು. ನೋಡಿ, ಇದು ಸ್ಮೆಲ್ ಇದ್ರದ್ದು ತಂಬಾಕಿದ್ದು, ಅವರಿಗೆ ಸುರಕ್ಷತಾ ಇದೂ ಇಲ್ಲ, ಅದು ಪ್ಯಾಕಿಂಗ್ ಮಾಡೋರಿಗೆ. ನೋಡಿ, ಅಟ್ಲೀಸ್ಟ್ ಸುರಕ್ಷತೆ ಆದ್ರೂ ಕೊಡ್ಬೇಕಲ್ಲ ಕಾರ್ಮಿಕರಿಗೆ. ಅವರಿಗೆ ತಂಬಾಕಲ್ಲಿ ಕೆಲಸ ಮಾಡೋರಿಗೆ ಅಲ್ಲ, ಕಾರ್ಮಿಕ ಏನು ತೊಂದರೆ ಇಲ್ಲ. ಕಾರ್ಮಿಕರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತೊಂದರೆ ಪ್ರಶ್ನೆ ಅಲ್ಲ ಸರ್, ಕಾರ್ಮಿಕರಿಗೆ ನೀತಿ ಇದೆ, ನಿಯಮ ಇದೆ. ನಾವು ಅವರಿಗೆ ಮಾಸ್ಕ್ ಎಲ್ಲ ಕೊಟ್ಟಿದೀವಿ. ಅವರಿಗೆ ಎಲ್ಲ ಹಾಕೊಂಡಿದ್ದಾರೆ. ನೋಡಿ ಇವ್ರ ಹತ್ರ ಎಲ್ಲಿದೆ ಮಾಸ್ಕ್? ಅವ್ರು ಕೆಮ್ತಾ ಇದ್ದಾರೆ, ಎಲ್ಲ ಹಾಕೊಂಡಿದ್ದಾರೆ. ಈಗ ಇದು ಅಪಾಯಕಾರಿ ವಸ್ತು. ಈಗ ತಂಬಾಕು ಅನ್ನುವಂಥದ್ದು ಅಪಾಯಕಾರಿ. ಮತ್ತಿನ್ನೇನು? ರೈತರ ಬೆಳೆ ಆದ್ರೂ ಇದು ಏನು? ಚೀವಿಂಗ್ ಟೊಬ್ಯಾಕೋ ಮಾಡುವಾಗ ರೈತರ ಬೆಳೆ ರೈತ ನೋಡ್ರಿ, ಗಾಂಜಾ ಕೂಡ ರೈತರ ಬೆಳೆನೆ. ಆಯ್ತಾ, ಓಪಿಯಂ ಕೂಡ ರೈತರ ಬೆಳೆನೆ. ಮಾಡಬೇಡಿ ಅಂತ ಬರ್ಕೊಟ್ಟೋಗಿ ಇಲ್ಲಿ ಮಾಡಬೇಡಿ ಅಂತ. ಆಮೇಲೆ ನೋಡಿ, ಮಾಡಬೇಡಿ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಇಲ್ಲಿಗಲ್ ಮೇಡಮ್. ನೀವು ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಇದೆ. ನಮಗಿದೆ ಲೈಸೆನ್ಸ್ ಇದೆ ಮೇಡಮ್, ಮಾಡ್ಕೊಡಿ ಅಂತ. ಅದಲ್ಲ, ಈಗ ನಿಮ್ಮ ಅಡ್ರೆಸ್ ಕೊಟ್ಟೋಗಿ ನಿಮ್ಮ ಆಫೀಸಿಗೆ ಬಂದು ಅಲ್ಲಿ ನನಗೆ ಈಗ ರಿನ್ಯೂವಲ್ ಆದ್ರೆ ನೀವು ಸ್ಟಾಪ್ ಮಾಡ್ಬೇಕು. ನಾನು ಹೇಳೋದು ನಿಮ್ದೇ ಆರೋಗ್ಯಕ್ಕೆ ಹೇಳ್ತಿರೋದು. ನಿಮ್ಗೆ ಕಾರ್ಮಿಕ ನೀತಿಯಲ್ಲಿ ನೀವು ಇಂಥ ಜಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಸುರಕ್ಷತೆಯನ್ನ ಕಾಪಾಡಬೇಕಾದ ಜವಾಬ್ದಾರಿ. ಪ್ರಾಬ್ಲಮ್ ಆಗಿದೆಯಾ ಕೇಳಿ. ಅಲ್ಲ, ಪ್ರಾಬ್ಲಮ್ ಈಗ ಆಗ್ಬೇಕಾಗಿಲ್ಲ ಮೇಡಮ್. ಏನ್ ಮೇಡಮ್ ಇಷ್ಟು ಅಲ್ಲ ಮೇಡಮ್, ಈಗ ವ್ಯವಹಾರ ಅವ್ರಿಗೆ ಎಷ್ಟು ವರ್ಷ ಏಜ್ ಕೇಳಿ. ಅಲ್ಲ ಮೇಡಮ್, ಮತ್ತೆ ಯಾಕೆ ಹಾಕೊಂಡಿದ್ದೀರಾ ನೀವು? ಇದು ಇದು ಯಾಕೆ ಹಾಕೊಂಡಿದ್ದೀರಾ? ಟೊಬ್ಯಾಕೋ ಕಿಲ್. ಇದೇನ್ ಗೊತ್ತಾ, ಬೇಡ ಅಂತ ಅಂದ್ರೆ ನಂದೇನು ಆಗ್ಬೇಕಾಗಿಲ್ಲ. ನೋಡ್ರಿ ಸುಮ್ ನೀವು ಬಾಯಿ ಬರುತ್ತೆ ನೋಡಿ, ಬಾಯಿ ಬರುತ್ತೆ ಅಂತ ಅದಲ್ಲ ಮೇಡಮ್, ನಿಮ್ಗೆ ಬಾಯಿ ಬರುತ್ತೆ ಅಂತ ಸುಮ್ನೆ ಹಾಕೊಂಡಿದ್ದೀರಾ. ಈಗ ಇದು ಏನ್ ಗೊತ್ತಾ, ಆಫೀಸರ್ ಬಂದ್ಬಿಟ್ರು ಮೇಡಮ್ ಏನ್ ಕವರ್ ಈ ತರ ಕವರ್ ಮಾಡಿಸಿ ಅಂತ ಹೇಳಿದ್ರ. ಈಗ ಮೇಡಮ್ ಈಗ ನನ್ ಬೇಡ, ನನಗೀಗ ನಾನು ಮಾಡಲ್ಲ, ನೀವು ನಿಲ್ಸಿ, ಎಲ್ಲ ಕಡೆ ನೀವು ನಿಲ್ಸಿ. ನಾನು ಒಬ್ಳು ಯಾಕೆ ಮಾಡಬಾರ್ದು? ಇಲ್ಲೇ ಒಬ್ರು ಇದಾರೆ. 11 ಲೋಡ್ ತೋರಿಸಿ. ಅಲ್ಲ, 11 ಲೋಡ್ ಸ್ಟಾಪ್ ಮಾಡಿದ್ದಾರೆ. ನನಗೆ 11 ಲೋಡ್ ಆಯ್ತು, ನಾವು ತೋರ್ಸ. ನಾವೇನೋ ಸ್ವಲ್ಪ ತಂದಿದ್ ಮಾಡ್ತೀವಿ, ನೀವು ಬಡವರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಚಿವಿಂಗ್ ಟ್ಯಾಬಾಕ್ ಅನ್ನು ಬ್ಯಾನ್ ಮಾಡಿದೆ. ಸರಿ, ಯಾಕೆ ನಿಲ್ಸಿ, ನನಗೊಬ್ಬಳಿಗೆ ಯಾಕೆ ಈ ರೂಲ್ಸ್? ಸರಿ, ದೇಶ ಕರ್ನಾಟಕ ಎಲ್ಲ ನಿಲ್ಸಿ, ಆಮೇಲೆ ನಾವು ನಿಲ್ಲಿಸ್. ತಂಬಾಕು ವ್ಯಾಪಾರ ಮಾಡ್ತಿರೋ ಈ ವರಮಹಾಲಕ್ಷ್ಮಿಗೆ ತನ್ನ ಸುತ್ತಮುತ್ತ ವಾಸಿಸ್ತಿರೋ ಜನರ ಆರೋಗ್ಯದ ಬಗ್ಗೆ, ತನ್ನ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕ್ಯಾರೇ ಇಲ್ಲ. ತಂಬಾಕು ದೇಹಕ್ಕೆ ಅಪಾಯಕಾರಿ ಅಂತ ಗೊತ್ತಿದ್ರು ಈಕೆ ಬೇರೆಯವರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾಳೆ. ಕ್ಯಾನ್ಸರ್ ಇದೆಯಲ್ಲ, ನೀವು ಮಾತ್ರ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿನೇ ಬರ್ಬಾದ್ ಮಾಡುತ್ತೆ. 1-2 ರೂಪಾಯಿ ಖರ್ಚಾ, ಲಕ್ಷಗಟ್ಲೆ ಖರ್ಚು, ಊಟ ತಿಂಡಿಲ್ಲದೆ ನರಕ ಬಂದು ಸಾಯ್ಬೇಕು. ಯಾಕೆ ಬೇಕು ಅವೆಲ್ಲ? ನಿಮ್ಮ ಮನೆಯವರನ್ನು ಹಾಳು ಮಾಡ್ತೀರಾ, ನೀವು ಹಾಳಾಗ್ತೀರಾ.
ಇದೇ ಕೆಲಸ ಬೇಕಾಗಿಲ್ಲ. ಹಾಂ, ಇದೇನು ಗೊತ್ತಾ, ನೀವು ಉಸಿರು ನನಗೆ ಉಸಿರು ಗಟ್ಟುತ್ತೆ, ನೀವು ಇದೇನು ಗೊತ್ತಾ ನಿಮ್ಗೆ ಗೊತ್ತಾಗಲ್ಲ. ಈಗ ಒಳಗೆ ಶ್ವಾಸಕೋಶದೊಳಗೆ ಸೇರಿಕೊಂಡು ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ. ಆವಾಗ ಅದು ಅಂತೂ ನರಕ, ಆ ಕ್ಯಾನ್ಸರ್ ನರಕ ಅದು. ಬಟ್ ಇದು ಬೇಡಮ್ಮ, ದಯವಿಟ್ಟು. ಇದು ನಿಮ್ಗೆ ಗೊತ್ತಾಗಲ್ಲ. ಈಗ ಸ್ಲೋ ಪಾಯ್ಸನ್ ಇದು. ಏನು ಸುರಕ್ಷತೆ ಪಾಲಿಸಬೇಕು ಅಂತ ಬೇಡ ಮೇಡಮ್, ಅಟ್ಲೀಸ್ಟ್. ಹೌದು ಮೇಡಮ್, ಹೇಳೋದ್ರಲ್ಲಿ ತಪ್ಪಿಲ್ಲ. ಹೌದು ಮೇಡಮ್, ಆದರೂ ನಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ಕೆಲಸ ಇದೆ, ಎಲ್ಲೂ ನಮಗೆ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೆ ನಮ್ಗೆ ಇದೇ ತೃಪ್ತಿ ಆದಂಗೆ ಆಗಿದೆ ಮೇಡಮ್. ಆ ಉದ್ದೇಶಕ್ಕೆ ಹೌದು. 100 ಮೀಟರ್ ವ್ಯಾಪ್ತಿಯಲ್ಲಿದೆ ಅಂಗನವಾಡಿ. ನೋಡಿ, ಈ ತಂಬಾಕು ಸಂಗ್ರಹಣಾ ಕೇಂದ್ರವನ್ನು ಏನು ಅಕ್ರಮವಾಗಿ ಮಾಡಿದ್ದಾರೆ, ಅದು ನೋಡಿ ಇಲ್ಲೇ ಕೂಗಣತೆ ದೂರದಲ್ಲಿ, ಒಂದು 100 ಮೀಟ್ರು ಇಲ್ಲ, 50 ಮೀಟ್ರು ಇಲ್ಲ, ಅಷ್ಟು ದೂರದಲ್ಲೇ ಇದೆ. ಅದರ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರ ಇದೆ ನೋಡಿ. ಬಿ ಅಗ್ರಹಾರ ಇಲ್ಲಿದೆ ನೋಡಿ, ಪಕ್ಕದಲ್ಲೇ ಇದೆ ಈ ಅಂಗನವಾಡಿ. ಈ ಅಂಗನವಾಡಿಯ ಅಲ್ಲಿ ಮಕ್ಕಳು ಇದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಆ ಪುಟ್ಟ ಮಕ್ಕಳ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್? ಇಲ್ಲ ಅಂದರೆ ಎಷ್ಟು ಜನ ಇರ್ತಾರೆ? ಎಷ್ಟು? 15 ಜನ. ಓಕೆ ಓಕೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ತಂಬಾಕು ಇಂಜೂರಿಯಸ್ ಹೆಲ್ತ್ ಅಂತ ಎಲ್ರಿಗೂ ಗೊತ್ತು. ಈ ಪುಟ್ಟ ಮಕ್ಕಳು ಇರುವಂಥ ಜಾಗದಲ್ಲೇ ಈ ರೀತಿಯ ಒಂದು ತಂಬಾಕು ಸಂಗ್ರಹಣಾಗಾರ ಇದೆ. ಅಂದರೆ ಅಕ್ಕಪಕ್ಕದಲ್ಲೇ ಮಕ್ಕಳಿದ್ದಾರೆ, ಎಲ್ಲರೂ ಇರುವಂತಹ ಜಾಗ. ಆದರೂ ಕೂಡ ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ಲೈಸೆನ್ಸ್ ಇಲ್ಲದೆ, ನಾವೇನು ಲೈಸೆನ್ಸ್ ಇಲ್ಲದೆ ಈ ರೀತಿ ಜನವಸತಿ ಪ್ರದೇಶದಲ್ಲಿ ಕೊಡ್ತಿರೋದು, ಅದಕ್ಕೆ ನಮ್ಮ ಆಕ್ಷೇಪ ಇರೋದು. RI ಬಂದರೂ ಕ್ಯಾರಿಲ್ಲ, ಆಕೆಯ ದರ್ಪಕ್ಕೆ ಎಣೆಯೇ ಇಲ್ಲ. ಕೇಳಿದ್ರ ಈಕೆಯ ಮಾತನ್ನ? ಇದೊಂದು ಸರ್ಕಾರಿ ಅಧಿಕಾರಿಗಳ ಮತ್ತು ಸ್ಥಳೀಯ ಆಡಳಿತದ ಸಂಪೂರ್ಣ ವೈಫಲ್ಯ ಅಲ್ಲದೆ ಮತ್ತೇನೂ ಅಲ್ಲ. ಇಡೀ ಊರಿನ ಜನರು ಅಕ್ರಮ ತಂಬಾಕು ದಾಸ್ತಾನು ಘಟಕದ ವಿರುದ್ಧ ದೂರು ನೀಡಿದ್ರು, ಅಧಿಕಾರಿಗಳು ಮಾತ್ರ ಅದರ ಅಪಾಯ ಅರಿಯದೆ ಆಕೆಗೆ ಪೂರಕವಾದ ವರದಿ ನೀಡುತ್ತಿರುವುದು ಮಾತ್ರ ಸೋಜಿಗವೇ ಸರಿ. ಇದಕ್ಕೆ ಮನಿ ಮ್ಯಾಜಿಕ್ ನಡೆದಿದೆಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು. ತಂಬಾಕು ದಾಸ್ತಾನು ಮತ್ತು ವ್ಯಾಪಾರ ಈ ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ತೀರ್ಥಹಳ್ಳಿ ಪೇಟೆಯಲ್ಲಿ ರಾಜಾರೋಷವಾಗಿ ಲೈಸೆನ್ಸ್ ಪಡೆಯದೆ ನಡೆಯುತ್ತಿದೆ. ಆದರೆ ಇಲ್ಲಿನ ಪಟ್ಟಣ ಪಂಚಾಯಿತಿಗೆ ಈ ಬಗ್ಗೆ ಗೊತ್ತೇ ಇಲ್ಲ. ಎಂಥ ವಿಪರ್ಯಾಸ ನೋಡಿ. ಒಂದು ಗೂಡಂಗಡಿ ತೆರೆಯಲು ಲೈಸೆನ್ಸ್ ಮಾಡಿಸೋ ಇಲ್ಲಿನ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡೋ ಅಪಾಯಕಾರಿ ತಂಬಾಕು ವ್ಯವಹಾರದ ಬಗ್ಗೆ ಗೊತ್ತೇ ಇಲ್ಲದಂತೆ ಕಣ್ಮುಚ್ಚಿ ಕುಳಿತು ಬಿಟ್ಟಿದ್ದಾರೆ. ಇದಕ್ಕೆ ತೋರಿಸ್ತೀನಿ ಬನ್ನಿ ಸಾಕ್ಷಿ. ಬ್ರ್ಯಾಂಡಾ? ಇದನ್ನು A1 ಬ್ರ್ಯಾಂಡೇ. ಹಾಂ, ಹೌದು, A1 ಬ್ರ್ಯಾಂಡೇ. ಸೇಮ್ ಪ್ರಿಂಟೇ. ಯಾರು ಓನರ್? ಯಾರು? ಅಯ್ಯೋ ನೋಡಿ, ಅವರೇ ಕೆಮ್ತಾ ಇದ್ದಾರೆ. ಸರ್, ಪರ್ಮಿಷನ್ ಇದೆಯಾ? ಲೈಸೆನ್ಸ್? GST ಅಲ್ಲ, ಲೈಸೆನ್ಸ್ ಮಾಡಕ್ಕೆ. ಅಲ್ಲ, ಈಗ ಇದೆಯಾ ಲೈಸೆನ್ಸ್? ಒಂದೇ ಈಗ ಜಸ್ಟ್ ಇಲ್ಲ. ಈಗ ಯಾರು ಕೊಟ್ಟರು ನಿಮಗೆ ಲೈಸೆನ್ಸ್? ಲೈಸೆನ್ಸ್ ಮುನ್ಸಿಪಾಲಿಟಿ ಅವರು ಕೊಟ್ಟಿದ್ರು. ಏನು ಅಂತ ಕೊಟ್ಟರು? ಅವಾಗ ಲೈಸೆನ್ಸ್ ಇದು ಮಾಡಿ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ರು. ಅಲ್ಲ, ಏನು ಅಂತ ಲೈಸೆನ್ಸ್ ಕೊಟ್ಟರು? ಇದು ವ್ಯಾಪಾರ ಮಾಡ್ತಿದ್ದಲ್ಲ ಬಿಸ್ನೆಸ್. ಯಾವ್ದು? ತಂಬಾಕು ಮಾಡಿ ಈ ಜಾಗದಲ್ಲಿ ಮಾಡಕ್ಕೆ? ಅಲ್ಲ, ಅವತ್ತಿಂದ ನಾವು ಮಾಡ್ತಿದ್ವಿ ಮೇಡಮ್, ಇವತ್ತಿಂದ ಅಲ್ಲ. ಈಗ ಲೈಸೆನ್ಸ್ ಇದೆ? ಈಗ ಲೈಸೆನ್ಸ್ ನಾ ಕೇಳಿದ್ದೀನಿ, ಅಪ್ಲೈ ಮಾಡಿ ಹೇಳಿದ್ದೀನಿ ಅವ್ರಿಗೆ. ಅದು ಹೇಳಿದ್ದಲ್ಲ. ಇಲ್ಲದೆ ಲೈಸೆನ್ಸ್ ಇಲ್ಲದೆ ವ್ಯವಹಾರ ಮಾಡ್ಬೋದಾ? ಅಲ್ಲ, ನಾನು ಕೇಳೋದು. ನಾನು ಭಾಳ ವರ್ಷದಿಂದ ಮಾಡ್ತೀನಿ. ಅಲ್ಲ, ಅದು ಬೇರೆ ಪ್ರಶ್ನೆ ಸರ್, ಅದು ಬೇರೆ ಪ್ರಶ್ನೆ. ಬಟ್ ಈಗ ಇದು ರೆಸಿಡೆನ್ಷಿಯಲ್ ಪ್ರದೇಶ ಅಲ್ವಾ? ಈ ಕಾರ್ಮಿಕರು, ಇಷ್ಟು ಜನ ಕಾರ್ಮಿಕರು, ನಿಮ್ಗೆ ಇನ್ಕ್ಲೂಡಿಂಗ್ ನಿಮಗೂ, ನಿಮ್ಗೆ ಏನು ಸುರಕ್ಷತೆ ಇದೆ ಇಲ್ಲಿ? ಇದು ಏನು ಅಂತ ಗೊತ್ತಲ್ಲ ಸರ್? ಅಲ್ಲಿ ಏನು ಬರೆದಿದ್ದೀರಾ ಇದರಲ್ಲಿ? ಇದರಲ್ಲಿ ಏನು ಬರೆದಿದ್ದೀರಿ ನೀವು? ಇದೇನು? ಇದೇನು ಸರ್? ಇದೇನು? ಏನಂತ ಬರ್ದಿದೆ? ಟೊಬ್ಯಾಕೋ ಕಿಲ್ಸ್, ಟೊಬ್ಯಾಕೋ ಚೀವಿಂಗ್ ಇಂಜೂರಿಯಸ್ ಟು ಹೆಲ್ತ್ ಅಂತ ನೀವೇ ಬರ್ದಿದ್ದೀರ ಅಲ್ವಾ? ಮತ್ತೆ ನಿಮ್ಮ ಜೊತೆ ಇವರನ್ನು ಕರ್ಕೊಂಡು ಹೋಗ್ತಿದ್ದೀರಾ ಕ್ಯಾನ್ಸರ್ ಲೋಕಕ್ಕೆ ಅಲ್ವಾ ಸರ್? ಅಲ್ಲ, ನೀವು ವ್ಯವಹಾರ ಮಾಡಿ ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳಲ್ಲ. ಅದಕ್ಕೂ ನಿಯಮ ಇದೆ, ನೀತಿ ಇದೆ. ಏನು ಮಾಡ್ತೀರ ಅಂದ್ರೆ ಅದಕ್ಕೆ ರೂಲ್ಸ್ ಇದೆ. ಈಗ ಟೊಬ್ಯಾಕೋ ಮಾಡಬೇಕಾದ್ರೂ ಅದಕ್ಕೆ ರೂಲ್ಸ್ ಇದೆ. ಏನಾಗಿದೆ ಈಗ?
ಯಾವುದೋ ಬ್ರ್ಯಾಂಡ್, ಇನ್ಯಾವುದೋ ಹೆಸರಲ್ಲಿ GST. ಅದೇ ಯಾವ ಅಂಡ್ರಲ್ಲಿ ಬರ್ತೀವಿ? GST ಅಂಡ್ರಲ್ಲೂ ಕೆಟಗರಿಗಳಿವೆ ಅದಲ್ಲ, ಯಾವುದ್ರ ಅಂಡ್ರ ಇದು? ಫುಡ್ ಅಂತ ಮಾಡ್ತಿದ್ದೀರಾ? ಅಲ್ಲಲ್ಲ ಸರ್, ನಾನು ನಿಮಗೆ ಕರೆಕ್ಟ್ ಹೇಳಿ. ಫುಡ್ ಅಂಡ್ರಲ್ಲಿ ತಗೊಳ್ತಿದ್ದೀರಾ? ಇದು ಬಳಕೆ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಅಲ್ಲ, ಏನು ಫುಡ್ ಅಂತ ನಿಮ್ಮ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಇದು? ಇದು ಆಹಾರದ ಪದಾರ್ಥವಾಗಿ ತಗೋತಿದ್ದೀರಾ, ಅಥವಾ ನೀವು ಮೆಡಿಸಿನ್ ಆಗಿ ಇದನ್ನು ಮಾಡ್ತಿದ್ದೀರಾ, ಅಥವಾ ನಾರ್ಕೋಟಿಕ್ ಇದರಲ್ಲಿ ಅಂಡ್ರಲ್ಲಿ ಮಾಡ್ತಿದ್ದೀರಾ? ಏನಾದರೂ ಬೇಕಲ್ಲ ಸರ್, ಇದು ಏನು ಅಂತ ಅದರ ಅಂಡ್ರಲ್ಲಿರುವಂಥ ಕ್ಲಾಸಸ್ಗಳಿವೆ. ಈಗ ನೀವು ಆಹಾರದ ಬ್ರ್ಯಾಂಡ್ ಬೇಕು ನಿಮ್ಮದು. ಏನು ಬ್ರ್ಯಾಂಡ್ ಏನು ನಿಮ್ಮದು? ನಮ್ಮ ಮಲ್ನಾಡ್ ಟೊಬ್ಯಾಕೋ ಅಂತ ಮತ್ತೆ ನೀವು ಬ್ರ್ಯಾಂಡ್ ಇಲ್ಲಿ ಮಿಸ್ ಬ್ರ್ಯಾಂಡು ಆಗ್ತಾ ಇದೆಯಲ್ಲ ಇಲ್ಲಿ. ಮಿಸ್ ಬ್ರ್ಯಾಂಡಿಂಗ್ ಹಂಗಂದ್ರೆ ನಿಮ್ದು ನಾನು ಇನ್ನೊಂದು ಹೇಳ, ನೀವು GST ನಿಮ್ಮ ಹೆಸರು ಕಟ್ತಾ ಇಲ್ಲ, ನೀವು ಇದರಲ್ಲೇ ಹೋಗ್ತಾ ಇದೆ, ಇದು ಅಕ್ರಮವಾಗಿ ವ್ಯವಹಾರ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಹೇಗಿದೆ ನೋಡಿ ತೀರ್ಥಹಳ್ಳಿಯ ಆರೋಗ್ಯ ಇಲಾಖೆ, ಪೊಲೀಸರ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಾರ್ಯವೈಖರಿ. ಸಾರ್ವಜನಿಕರು ಈ ತಂಬಾಕು ದಾಸ್ತಾನು ಮತ್ತು ಮಾರಾಟದ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಲಂಚ ತೆಗೆದುಕೊಂಡು ವ್ಯಾಪಾರಿಗಳ ಪರವೇ ನಿಂತು ಅಕ್ಕಪಕ್ಕದ ನಿವಾಸಿಗಳು ಮತ್ತು ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇಂಥ ನಾಲಾಯಕ್ ವ್ಯವಸ್ಥೆ ಇದ್ದರೆಷ್ಟು ಸತ್ತರೆಷ್ಟು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ತೀರ್ಥಹಳ್ಳಿಯಾದ್ಯಂತ ಈ ತಿನ್ನೋ ತಂಬಾಕುವನ್ನ ಮಾರಾಟ ಮಾಡ್ತಿದ್ದಾರೆ. ಲೈಸೆನ್ಸ್ ಇಲ್ಲ, ಅದಕ್ಕೆ ಯಾವುದೇ ಆದ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಆದರೂ ಕೂಡ ಭರ್ಜರಿಯಾಗಿ ಇಲ್ಲಿ ಇಂಥ ವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ ಇಂಥ ವ್ಯವಹಾರಗಳಿಗೆ ಒಂದು ಕಡಿವಾಣ ಹಾಕಬೇಕು, ನಿಯಮಗಳನ್ನು ರೂಪಿಸಬೇಕು, ಮತ್ತೆ ಜನರಿಗೆ, ಕಾರ್ಮಿಕರಿಗೆ ಮತ್ತೆ ಸುತ್ತಮುತ್ತಲು ವಾಸಿಸುವಂತ ನಿವಾಸಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇದಕ್ಕೊಂದು ನಿಯಮವನ್ನು ರೂಪಿಸಲೇಬೇಕು. ಈ ನಿಯಮವನ್ನು ರೂಪಿಸಲಿಲ್ಲ ಅಂದ್ರೆ ಅಂಥ ಯಾರು ವ್ಯಾಪಾರಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಇದು ಈ ಹೊತ್ತಿನ ವಿಶೇಷ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರಗಳು ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ.